ಕನ್ನಡ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ರಾಮಮೂರ್ತಿರವರ ಈ ಒಂದು ಹೋರಾಟ ಈ ದಿನ ಸಫಲತೆ ತಂದಿದೆ ಅಂದರೆ ತಪ್ಪಾಗಲಾರದು ಅಲ್ವಾ ಸರ್? ಎಲ್ಲ ಧುರೀಣರು ನಮ್ಮ ಡಾಕ್ಟರ್ ತುಮಕೂರಿನ ಡಾಕ್ಟರ್ ಹಿರೇಮಠ್ ಸರ್ ಜೊತೆಗೆ ಪ್ರಕಾಶ್ ಭಾರದ್ವಾಜ್ ಅವರು ಕೂಡ ಬೆಂಗಳೂರಿನಿಂದ ನಮ್ಮ ಅಧ್ಯಕ್ಷರ ಜೊತೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ತಾತ್ಕಾಲಿಕವಾಗಿ ಮುಕ್ತಾಯವನ್ನ ಘೋಷಿಸೋಣ. ಆಯ್ತಾಯ್ತು. ರಾಜ್ಯ ಬದಲಾವಣೆ ಆಗುತ್ತೆ. ಮೊದಲು ನಾವು ಸರಿಯಾಗಿ ನಡೆದುಕೊಳ್ಳುವ ವ್ಯವಸ್ಥೆಗೆ ನಾವು ಹೋದಾಗ ಮಾತ್ರ ನಮಗೆ ಗೌರವ ಸಿಗುತ್ತೆ, ಕನ್ನಡಕ್ಕೆ ಒಂದು ಬೆಲೆ ಸಿಗುತ್ತೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಮ್ಮಲ್ಲಿರುವಂತ ಒಳ್ಳೊಳ್ಳೆ ಹುಡುಗರನ್ನ ಇದ್ದಾರೆ, ಅದರಲ್ಲಿ ಕೂಡ ವಿನಿಮಯ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿದಂತ ನಮ್ಮ ಹುಲಿಕಲ್ ನಟರಾಜ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಕನ್ನಡ ಪಕ್ಷದ ಪರವಾಗಿ, ರಾಜ್ಯಾಧ್ಯಕ್ಷರು ಬಂದವರ ಸ್ವಾಗತ ಪರವಾಗಿ ಧನ್ಯವಾದ. ಮೊದಲನೇ ಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವೆಂಕಟ ರೆಡ್ಡಿ ಆಗಮಿಸಿದರೆ. ಇವರ ಒಂದು ಮಾತನ್ನ ನಾವು ಮಧ್ಯಾಹ್ನದ ನಂತರ ಅವರ ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಪಕ್ಷದ ಎಲ್ಲರೊಂದಿಗೂ ಕೂಡ ಒಡನಾಡಿಯಾಗಿರುವಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರು, ನಟರಾಜು ಸರ್ ಆದಿಯಾಗಿ, ಪ್ರದೀಪ್ ಅವರ ಆದಿಯಾಗಿ ಇವರೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಈ ಒಂದು ಮೊದಲ ದೊಡ್ಡಬಳ್ಳಾಪುರದ ಹುಲುಕುಡಿ ಶ್ರೀ ಕ್ಷೇತ್ರದಲ್ಲಿ ಕನ್ನಡ ಪಕ್ಷದ ವತಿಯಿಂದ ಒಂದು ದಿನದ ಕಾರ್ಯಾಗಾರ ನಡೆಯಿತು. ಇದನ್ನು ನಮ್ಮ ಜೊತೆ ಕನ್ನಡ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಪಿ ಪುರುಷೋತ್ತಮ ಅವರಿದ್ದಾರೆ. ಈ ಒಂದು ಕಾರ್ಯಾಗಾರದ ಕುರಿತು ಅವರ ಅನಿಸಿಕೆ ತಿಳ್ಕೊಂಡ ಬನ್ನಿ. ಹೇಳಿ ಸರ್. ಇವತ್ತು ಎಷ್ಟೋ ಜನಕ್ಕೆ ಕನ್ನಡ ಪಕ್ಷ ಮತ್ತು ಕನ್ನಡ ಅಂತನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಜನ. ಅದಕ್ಕೆ ಕನ್ನಡದ ಕಾರ್ಯಕರ್ತರನ್ನ, ಕನ್ನಡ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಕಾರ್ಯಾಗಾರ ಮಾಡಬೇಕು, ಒಂದು ದಿನದ ಕಾರ್ಯಾಗಾರ ಮಾಡಬೇಕು ಅಂತ ಹೇಳಿ ಈ ಒಂದು ಒಳ್ಳೆ ದೇವಾಲಯದ ಸನ್ನಿಧಾನದಲ್ಲಿ ಮತ್ತು ಒಳ್ಳೆಯ ಪ್ರಕೃತಿ ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಒಂದು ನಮ್ಮ ದೊಡ್ಡಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಒಟ್ಟಿಗೆ ಸೇರಿ ಇದನ್ನು ಒಂದು ಕಾರ್ಯಾಗಾರ ಮಾಡಿದ್ದೀವಿ. ಭಾಳ ಯಶಸ್ವಿಯಾದಂಥ ಕಾರ್ಯಾಗಾರ ನಡೆದಿದೆ. ಈ ಒಂದು ಇದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಪದಾಧಿಕಾರಿಗಳಿಗೆ ಧನ್ಯವಾದ. ಈ ದಿನ ನಮ್ಮ ಜೊತೆ ದೊಡ್ಡಬಳ್ಳಾಪುರ ಕ್ಷೇತ್ರದ ಒಂದು ಅಧ್ಯಕ್ಷರಾದಂತಹ ಸಂಜೀವ್ ನಾಯ್ಕರವರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ಸಂಪೂರ್ಣ ಅನಿಸಿಕೆ ಹೇಳ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಸಕ್ಕರೆಗೊಲ್ಲಹಳ್ಳಿ ಪಂಚಾಯಿತಿಯ ಹುಲುಕಡಿ ವೀರಭದ್ರಸ್ವಾಮಿ ಒಂದು ಸಭಾಭವನದಲ್ಲಿ ಇವತ್ತು ಇದು ಕನ್ನಡದ ಕಟ್ಟಾಳು ರಾಮಮೂರ್ತಿರವರು ಕನ್ನಡ ಪಕ್ಷ ಏನು ಕಟ್ಟಿದ್ರು ಆ ಕನ್ನಡ ಪಕ್ಷವನ್ನು ಉಳಿಸಿ ಬೆಳೆಸಲಿಕ್ಕೆ ಈ ಒಂದು ಕಾರ್ಯಕರ್ತರ ಕಾರ್ಯಾಗಾರ ಶಿಬಿರನ ಇವತ್ತು ನಾವಿಲ್ಲಿ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದನೂ ಸಹ ಈ ಒಂದು ಕಾರ್ಯಕ್ರಮನ ಕರ್ನಾಟಕ ರಾಜ್ಯದ ಜನಪದ ಅಕಾಡೆಮಿಯ ಅಧ್ಯಕ್ಷರಾದಂಥ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಎಲ್.ಎನ್. ಮುಕುಂದರಾಜವರು ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಅದೇ ರೀತಿ ಆ ಒಂದು ಅಧ್ಯಕ್ಷತೆಯನ್ನು ಹುಲಿಕಲ್ ನಟರಾಜು ಅಂತಕ್ಕಂಥ ಪವಾಡ ಏನು ಪಂಜಕರು
ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಮತ್ತು ಜನಪರ ಚಳವಳಿ ಹೋರಾಟಗಾರರು, ಪತ್ರಕರ್ತರು, ನಮ್ಮ ಹಿತೈಷಿಗಳಾದಂಥ ಮಂಜುನಾಥ್ ಅದ್ದೆಯವರು ಬಂದಿದ್ದರು. ಮತ್ತು ಕರ್ನಾಟಕ ರಾಜ್ಯದ ರಣಧೀರ ಪಡೆಯ ರಾಜ್ಯಾಧ್ಯಕ್ಷರಾದಂಥ ಹರೀಶ್ ಭೈರಪ್ಪನವರು ಅವರು ಸಹ ಭಾಗವಹಿಸಿದರು. ಮತ್ತು ಮಧ್ಯಾಹ್ನ ಗೋಷ್ಠಿಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಪಿ ಪುರುಷೋತ್ತಮರವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನು ಈ ಒಂದು ಎರಡನೇ ಕಾರ್ಯಾಗಾರ ಏನು ನಾವು ಮಾಡಿದ್ವಿ, ಗೋಷ್ಠಿ ಏನು ಮಾಡಿದ್ವಿ, ಅದರಲ್ಲಿ ಡಾಕ್ಟ್ರು ಪ್ರಕಾಶ್ ಬಂಟೇದವರವರು ಮತ್ತು ಸರಸ್ವತಿರವರು ಇವರು ಕನ್ನಡದ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ಮತ್ತು ಕಾರ್ಯಕರ್ತರು ಯಾವ ರೀತಿ ಕನ್ನಡತನವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಕ್ಕಂಥ ಏನು ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಮಗೆಲ್ಲ ತರಬೇತಿಗೊಳಿಸಿದ್ರು. ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ. ಸಿ ಕೆ ರಾಮೇಗೌಡರು ಭಾಳ ಏನು ಕಳೆದ 62ರಲ್ಲಿ ಕರ್ನಾಟಕ ಪ್ರಾದೇಶಿಕ ಪಕ್ಷದ ಒಂದು ನಿಲುವು ಏನು ತಳೀತು, ಇಲ್ಲಿವರೆಗೂ ಏನೇನು ಆಯಿತು ಅದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ಅವರು ಮಾತನಾಡಿದ್ರು. ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರಾಜ್ಯಾಧ್ಯಕ್ಷರು ಸಹ ಹೇಳಿದ್ದಾರೆ. ನಾನು ಹೇಳೋದು ಇಷ್ಟೇ, ಕಾರ್ಯಕರ್ತರಿಗೆ ಬೆಳಗ್ಗೆಯಿಂದನೂ ಸಹ ತಾವೇನು ಈ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ, ತಾವೇನೆಲ್ಲ ತಿಳ್ಕೊಂಡಿದ್ದೀರಿ, ಈ ಕನ್ನಡದ ಬಗ್ಗೆ ನೆಲ, ಜಲ, ಭಾಷೆ, ಬದುಕು ಮತ್ತು ಈ ಒಂದು ರಾಜ್ಯದ ಸರ್ವತೋಮುಖ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ತಾವೆಲ್ಲರೂ ಸಹ ತನ್ನ ಏನು ಇಚ್ಛಾಶಕ್ತಿಯನ್ನು ಇದು ಮೈಗೂಡಿಸ್ಕೊಂಡು ಈ ಕರ್ನಾಟಕವನ್ನು ಕಟ್ಟುವಂಥ ಕೆಲಸನ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ ಸುಮಾರು 100 ಜನ ಒಂದು ಕನ್ನಡ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಬಂದಿದ್ದರು. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಇಂದು ಶ್ರೀ ಕ್ಷೇತ್ರ ವೀರಭದ್ರ ಸ್ವಾಮಿಯ ಈ ಪ್ರಕೃತಿ ಮಡಿಲಲ್ಲಿ ದೊಡ್ಡಬಳ್ಳಾಪುರದ ಕನ್ನಡ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿ ಇಲ್ಲಿ ಒಂದು ಕನ್ನಡ ಪಕ್ಷದ ಕಾರ್ಯಕರ್ತರ ಒಂದು ಶಿಬಿರವನ್ನು ಏರ್ಪಡಿಸಿದರು. ಈ ಶಿಬಿರಕ್ಕೆ ರಾಜ್ಯದಂಥ ಅಧ್ಯಕ್ಷರು ಹಾಗೂ ಹಲವಾರು ರಾಜ್ಯ ಪದಾಧಿಕಾರಿಗಳು ಆಗಮಿಸಿ ಇನ್ನು ಹೆಚ್ಚಿನ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಇವತ್ತು ಹಲವಾರು ಒಂದು ವಿಷಯದ ಬಗ್ಗೆ ಇವತ್ತು ಕಾರ್ಯಕರ್ತರಿಗೆ ಚರ್ಚೆಗಳಾದವು. ಈ ಚರ್ಚೆಯಿಂದ ನಮ್ಮ ಕನ್ನಡದ ಹರಿವು, ಮುಂದೆ ಕನ್ನಡದ ಹೇಗೆ ನಾವು ಕನ್ನಡವನ್ನು ಉಳಿಸಿಕೊಂಡು ನಮ್ಮ ಕನ್ನಡದಲ್ಲಿ ನಾವು ಕನ್ನಡವನ್ನು ಬೆಳೆಸಬೇಕು ಎಂಬುದರ ಬಗ್ಗೆ ತುಂಬ ಇವತ್ತೊಂದು ಅರಿವು ಮೂಡಿಸಿದರು. ಇವತ್ತಿನ ಈ ಯಾಂತ್ರಿಕ ಬದುಕದಲ್ಲಿ ಇವತ್ತಿನ ನಮ್ಮ ಕನ್ನಡಿಗರು, ಯುವಕ ಯುವತಿಯರು ಒಂದು ಹೊಟ್ಟೆಪಾಡಿಗಾಗಿ ಒಂದು ಭಾಷೆಯನ್ನು ಕಲಿತಿರ್ತಾರೆ. ಆದರೂ ಸಹ ಅದನ್ನು ನಮ್ಮ ಕನ್ನಡದ ವ್ಯಾಮೋಹ ಹೋಗ್ತಾ ಇದೆ. ಮತ್ತು ಕನ್ನಡದ ವ್ಯಾಮೋಹ ಮತ್ತು ಕನ್ನಡಕ್ಕೆ ಯಾವ ರೀತಿ ಬರಬೇಕು, ನಮ್ಮ ಭಾಷೆಗೆ ಬರಬೇಕು, ಕನ್ನಡತನವನ್ನು ಇಲ್ಲಿ ಅಸ್ತಿತ್ವವನ್ನು ಹೇಗೆ ಉಳಿಸಬೇಕು, ರಾಜಕೀಯದಲ್ಲೂ ಸಹ ಕನ್ನಡವನ್ನು ಯಾವ ರೀತಿ ತರಬೇಕು ಎಂಬುದಾಗಿ ಇವತ್ತು ತುಂಬ ಅರ್ಥಗರ್ಭಿತವಾಗಿ ನಡೆದಂಥ ಈ ಚರ್ಚೆ ಇವತ್ತು ತುಂಬ ಸಂತೋಷವಾಯಿತು. ಇದಕ್ಕೆ ನಮ್ಮ 1965 ಇಸವಿಯಿಂದ ಕನ್ನಡ ಪಕ್ಷ ಯಾವ ರೀತಿ ಬೆಳೀತು ಅದನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದ ಪುರುಷೋತ್ತಮ ಅವರು ತುಂಬ ವಿವರವಾಗಿ ಅದನ್ನು ನೀಡಿದರು. 5 ದಶಕಗಳ ಕಾಲ ನಡೆಸಿಕೊಂಡು ಬಂದಂಥ ಕನ್ನಡ ಪಕ್ಷವನ್ನು ಮುಂದಿನ ಯುವ ಪೀಳಿಗೆಗೆ ಉಳಿಸಿಕೊಂಡು ಬೆಳೆಸಿ ಎಂಬುದಾಗಿ ಒಂದು ಮಾರ್ಗದರ್ಶನ ನೀಡಿದರು. ಅದೇ ರೀತಿ ನಮ್ಮ ಸಂಜಯ್ ನಾಯಕ್ ಅವರು ಸಹ ಇಲ್ಲಿನ ಒಂದು ದೊಡ್ಡಬಳ್ಳಾಪುರದಲ್ಲಿ ಯಾವ ರೀತಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು, ಅದೇ ರೀತಿ ಇಲ್ಲಿನ ದೊಡ್ಡಬಳ್ಳಾಪುರದ ಆಂಜನೇಯ ಮೂರ್ತಿಯವರು ಹಾಗೂ ಇನ್ನು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಸಹ ಕಾರ್ಯಕ್ರಮ ಮಾಡಿದರು. ಮತ್ತು ಬೆಂಗಳೂರಿನಿಂದ ಸೂರ್ಯ ಅವರು, ಭರದ್ವಾಜ್ ಅವರು ಹಾಗೂ ತುಮಕೂರಿನಿಂದ ನಮ್ಮ ಮಲ್ಲೇಶ್ ಶೆಟ್ಟರು ಸಹ ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆಂಜನೇಯರವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆತ್ಮೀಯ ಬಂಧುಗಳೇ, ಈ ದಿನ ಶ್ರೀ ಕ್ಷೇತ್ರ ಉಲ್ಕಡಿ ಬೆಟ್ಟ ಶ್ರೀ ವೀರಭದ್ರಸ್ವಾಮಿ ಸಮುದಾಯ ಭವನದಲ್ಲಿ ಏನು ಕನ್ನಡ ಪಕ್ಷದ ಕಾರ್ಯಕರ್ತರ ತರಬೇತಿ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ವಿ. ಈ ಆಯೋಜನೆಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ನಮ್ಮ ಕರ್ನಾಟಕದ ಕನ್ನಡ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಕನ್ನಡ ಪಕ್ಷದ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರ ಸಮೇತವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ನಮ್ಮ ಕನ್ನಡ ಪಕ್ಷದ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು, ಮಹಿಳಾ ಕಾರ್ಯಕರ್ತರು, ಮಾಧ್ಯಮ ಮಿತ್ರರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಏನು ನಾವು ವಿಷಯಗಳನ್ನು ಇಲ್ಲಿ ಚರ್ಚೆಗೆ ಇಕ್ಕಿದ್ವಿ, 6 ವಿಷಯಗಳು. ಮುಖ್ಯವಾಗಿ ಸಾಮಾಜಿಕ ಚಳುವಳಿಗಳಲ್ಲಿ ಮಹಿಳೆಯರ ಪಾತ್ರ, ಕೋಮುದೊಳ್ಳುರಿಗಳಿಂದ ಯುವಕರ ಪಡೆ ಹೊರಬಡುವುದು ಹೇಗೆ, ಹಾಗೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳ ವಿಫಲ ಸಫಲ ಮತ್ತು ರಾಜಕಾರಣ ಬದಲಾಗಬೇಕು, ಆಮೇಲೆ ಪ್ರಸ್ತುತ ವಿದ್ಯಮಾನಗಳು ಹಾಗೂ ಪ್ರಾದೇಶಿಕ ಚಿಂತನೆಯಲ್ಲಿ ಯುವಜನತೆ, ಆಮೇಲೆ
ಕನ್ನಡ ಚಳುವಳಿ, ದಲಿತ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿಗಳು ಮತ್ತು ಅದರ ಮುಂದೆ ಇವತ್ತಿನ ಇರುವಂಥ ಸವಾಲುಗಳು, ಇಂಥ 6 ವಿಷಯಗಳ ಮೇಲೆ ಇವತ್ತು ಸುದೀರ್ಘವಾದ ಚರ್ಚೆಗಳನ್ನು ರಾಜ್ಯ ಮಟ್ಟದ ನಾಯಕರುಗಳು ಬಂದು ಎಲ್ಲಿನ ದೇಶನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಸಾಕಷ್ಟು ಜನ ನಮ್ಮ ನಾಯಕರು, ನಮ್ಮ ಹುಲಿಕಲ್ ನಟರಾಜ್ ಅವರು ತಿಳಿಸ್ಕೊಂಡಿದ್ದಾರೆ. ಈ ನಮ್ಮೆಲ್ಲರ ಪರವಾಗಿ ಇವತ್ತು ಮಂಜುನಾಥ್ ಅದ್ದೆಯವರಿಗೆ ಒಂದು ಮಾತು ಹೇಳ್ತೀನಿ. ಇವರು ಚುನಾವಣೆ ಏನಾದರೂ ನಿಂತರೆ ನಾವು ನಮ್ಮ ರಾಜ್ಯ ಬದಲಾವಣೆ ಆಗುತ್ತೆ. ಮೊದಲು ನಾವು ಸರಿಯಾಗಿ ನಡೆದುಕೊಳ್ಳುವ ವ್ಯವಸ್ಥೆಗೆ ನಾವು ಹೋದಾಗ ಮಾತ್ರ ನಮಗೆ ಗೌರವ ಸಿಗುತ್ತೆ, ಕನ್ನಡಕ್ಕೆ ಒಂದು ಬೆಲೆ ಸಿಗುತ್ತೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಮ್ಮಲ್ಲಿರುವಂತ ಒಳ್ಳೊಳ್ಳೆ ಹುಡುಗರನ್ನ ಇದ್ದಾರೆ, ಅದರಲ್ಲಿ ಕೂಡ ವಿನಿಮಯ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿದಂತ ನಮ್ಮ ಹುಲಿಕಲ್ ನಟರಾಜ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಕನ್ನಡ ಪಕ್ಷದ ಪರವಾಗಿ, ರಾಜ್ಯಾಧ್ಯಕ್ಷರು ಬಂದವರೇ ಸ್ವಾಗತ ಪರವಾಗಿ ಧನ್ಯವಾದ. ಮೊದಲನೇ ಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವೆಂಕಟರ ರೆಡ್ಡಿ ಆಗಮಿಸಿದರೆ. ಇವರ ಒಂದು ಮಾತನ್ನ ನಾವು ಮಧ್ಯಾಹ್ನದ ನಂತರ ಅವರ ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಪಕ್ಷದ ಎಲ್ಲರೊಂದಿಗೂ ಕೂಡ ಒಡನಾಡಿಯಾಗಿರುವಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರು, ನಟರಾಜು ಸರ್ ಆದಿಯಾಗಿ, ಪ್ರದೀಪ್ ಅವರ ಆದಿಯಾಗಿ ಇವರೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಈ ಒಂದು ಮೊದಲನೆಯ ಗೋಷ್ಠಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ನಾವೆಲ್ಲರೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಊಟವನ್ನು